ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಈಗಾಗಲೇ ನೀವು ಗಮನಿಸಿದ್ದೀರಿ, ನೋಡಿದ್ದೀರಿ. ವಿಶೇಷವಾಗಿ ಎರಡು ಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿದ್ದವು. ನೀವೇ ಚರ್ಚೆನೂ ಮಾಡಿದ್ವಿ ಆ ವಿಷಯದಲ್ಲೇ. ಒಂದು ರೀತಿಯಿಂದ ಇದು ನ್ಯಾಯಾಂಗದ ಅಗ್ನಿ ಪರೀಕ್ಷೆ ಅಂತೇಳಿ. ಯಾಕಂದ್ರೆ ಜನ ಇವತ್ತಿನವರೆಗೆ ನಂಬುದು ಯಾರನ್ನಪ್ಪ ಅಂದರೆ ಈ ದೇಶದ ನ್ಯಾಯಾಂಗವನ್ನು. ಯಾಕಂದರೆ ಅದು ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತದೆ, ಜನರನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತದೆ. ಸಂವಿಧಾನಕ್ಕೆ ಅಪಾಯ ಬಂದಾಗ ಅದರ ಪರವಾಗಿ ನಿಲ್ಲುವಂಥ ಏನಾದರೂ ಶಕ್ತಿ ಈ ದೇಶದಲ್ಲಿದ್ದರೆ ಅದು ನ್ಯಾಯಾಂಗ ಅನ್ನುವಂಥದ್ದು. ಹೀಗಾಗಿ ಅದರ ಮೇಲೆ ಎಲ್ಲದ ಭರವಸೆ. ಆದರೆ ಅದೇ ಭರವಸೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಉಳಿದಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಕಳೆದ 75, 76, 77 ವರ್ಷ ಆಯಿತು ನೋಡ್ರಿ. ಅಲ್ಲಿಂದ ಇವತ್ತಿನವರೆಗೆ ವಿಚಾರ ಮಾಡಿದಾಗ ವಿಶೇಷವಾಗಿ ಶಾಸಕಾಂಗ ಕಾರ್ಯಾಂಗ ಜನಪರವಾಗಿ ಕೆಲಸ ಮಾಡಿದ್ದರೂ ಸಹ ಯಾಕೋ ಇರೋ ತಮ್ಮ ಮೌಲ್ಯಗಳನ್ನು ಕಳೆದುಕೊಂಡಿದ್ದಾವೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೊರಟದು. ಇತ್ತೀಚಿನ ದಿನದಲ್ಲೇ ನ್ಯಾಯಾಂಗವೂ ಕೂಡ ಇದು ತನ್ನ ಮೂಲ ಒಂದು ಉದ್ದೇಶವನ್ನು ಮರಿತಾ ಹೊರಟಿದ್ದಾನ ಅನ್ನುವಂಥ ಪ್ರಶ್ನೆಗಳು ಸಂದರ್ಭದಲ್ಲೇ. ಯಾಕೆಂದರೆ ಅನೇಕ ಘಟನೆಗಳು ಅದರಲ್ಲೂ ನಿಮಗೆ ಗೊತ್ತದ, ನಮಗೆ ಗೊತ್ತದ. ಈಗ ಈ ಕಾಂಗ್ರೆಸ್ಸಿನ ಕಾಲದಲ್ಲಿ ಆಗಿರ್ಬೋದು, ಜನತಾ ಪಕ್ಷದಾಗಿರಬಹುದು ಕಾಲದಲ್ಲೇ, ಅಥವಾ ಭಾರತೀಯ ಜನತಾ ಪಕ್ಷದ ಕಾಲದಲ್ಲಿ ಆಗಿರ್ಬೋದು. ನೀವೆಲ್ಲ ರಾಜಕೀಯ ಕಾಲಘಟ್ಟಗಳನ್ನ ನೋಡಿದಾಗ ಇಲ್ಲೇ ಅಲ್ಲಲ್ಲೇ ಸ್ವಲ್ಪ ನ್ಯಾಯಾಂಗ ಎಲ್ಲೂ ಒಂದಿಷ್ಟು ತನ್ನ ಮೂಲ ಉದ್ದೇಶ ಬಿಟ್ಟು ಸರದದ ಅಂತ ನೆನೆಸಿದ್ರು ಸಡನ್ನಾಗಿ ಚೇಂಜ್ ಆಗಿ ಮೂಲ ಹಳಿಗೆ ಬಂದಿರುವಂಥದ್ದು ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಮಹಾನ್ ಸಾಹಸವನ್ನು ಮಾಡ್ಯದ. ಇದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಯಾಕೋ ಏನೋ ಇತ್ತೀಚಿನ ದಿನದಲ್ಲೇ ಒಂದು ಸ್ವಲ್ಪ ಕಾಂಗ್ರೆಸ್ಸಿನ ದಿನಗಳಲ್ಲೇ ಒಂದಿಷ್ಟು ಅಲ್ಲೇ ಇಲ್ಲ ಎಲ್ಲೋ ಒಂದಿಷ್ಟು ಎಡವಟ್ಟುಗಳಾಗಿದ್ದವು ಏನೋ ಅಂಥ ಎಡವಟ್ಟು ಈ ಸಲ ಮತ್ತೆ ಆಗೋದಕ್ಕೆ ಹೊರಟಿತ್ತು. ಅರಾವಳಿ ಮತ್ತು ಅತ್ಯಾಚಾರಿ ಸಂಗರ್ ಶಿಕ್ಷೆ ಆಗಿತ್ತು ಅವ್ರಿಗೆ, ಆಜೀವ ಕಾರಾಗೃಹ. ಎರಡು ವಿಷಯದಲ್ಲಿ ಯಾಕೋ ಏನೋ ಒಂದು ಹೈಕೋರ್ಟ್ ಆಗಿರ್ಬೋದು, ಇನ್ನೊಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಎಲ್ಲೋ ಒಂದಿಷ್ಟು ಎಡವಿದು ಏನು ಅಂತೇಳಿ. ಮತ್ತು ಇನ್ನೊಂದು ನಾವು ನೋಡ್ತಾ ಇರ್ತೀವಿ ಇಲ್ಲ ಭಾಳಷ್ಟು ಸಲ, ಒಂದು ಕೆಳಗಿನ ಕೋರ್ಟ್ ಆಗಿರ್ಬೋದು, ಅದ್ರ ಮೇಲೆ ಜಿಲ್ಲಾ ಕೋರ್ಟ್ ಆಗಿರ್ಬೋದು, ಅಥವಾ ಹೈಕೋರ್ಟ್ ಆಗಿರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಒಂದೇ ರೀತಿಯ ಡಿಸಿಷನ್ಗಳು ಬರ್ತಾ ಇರೋದಿಲ್ಲ. ಯಾಕೆ ಅನ್ನುವಂಥದ್ದು. ಯಾಕಂದ್ರೆ ಸತ್ಯ ಎಲ್ಲ ಒಂದೇ ಇರ್ತದಲ್ಲ, ಒಂದೇ ರೀತಿ ಯಾಕೆ ಇರೋದಿಲ್ಲ. ಕೆಳ ಹಂತದ ನ್ಯಾಯಾಲಯ ಕೊಟ್ಟ ತೀರ್ಪು ಎಲ್ಲ ಕಡೆ ಊರ್ಜಿತ ಯಾಕೆ ಆಗುವುದಿಲ್ಲ, ಯಾಕೆ ಬದಲಾಗ್ತದೆ? ಯಾಕಂದ್ರೆ ಅಲ್ಲಿಯ ಸಾಕ್ಷಿಗಳು ಇರ್ತವೆ, ಮತ್ತೇನೂ ಇರ್ತದೆ. ಎಲ್ಲ ಒಂದೇ ಇದ್ದಾಗ ಮತ್ತು ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಇವರೆಲ್ಲ ಕೆಲಸ ಮಾಡೋದ್ರಿಂದಾಗೆ ನ್ಯಾಯಾಂಗಕ್ಕೆ ಸ್ವಾಯತ್ತತೆ ಇರೋದ್ರಿಂದಾಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನ್ಯಾಯಾಂಗದ ಒಂದು ನಿರ್ಧಾರ ಬಿಳಿ ಅಂದ್ರೆ ಬಿಳಿಯಾಗಿ ಉಳಿಬೇಕಾಗಿರ್ತದೆ. ಕೆಲವೊಮ್ಮೆ ಬಿಳಿ ಇದ್ದು ಕಪ್ಪಾಗ್ತದೆ, ಕಪ್ಪಿದ್ದು ಹಸಿರು ಆಗ್ತದೆ, ಮತ್ತೇನೋ ಆಗ್ತಾ ಇರ್ತೇವೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಒಂದೇ ರೀತಿಯ ನಿರ್ಣಯಗಳು ಬರುವುದಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಗಳನ್ನ ಹಲವು ರೀತಿಯಾಗಿ ನಮಗೆ ಕಾಡಿದ್ದು ಉಂಟು ಜನಸಾಮಾನ್ಯರನ್ನ. ಯಾಕಂದರೆ ನಮ್ಮ ಸಂವಿಧಾನ ಇರೋದು ಇಲ್ಲಿಯ ಜನರ ಸರ್ಕಾರವನ್ನು ಜೊತೆಗೆ ಸರ್ಕಾರದ ಜೊತೆಗೆ ಶಾಸಕಾಂಗವನ್ನು ಎಲ್ಲರೂ ತಮ್ಮ ಕೆಲಸ ಸರಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ನಿಗಾ ಇರ್ತಿರೋ ಒಂದು ದೊಡ್ಡ ಸಂಸ್ಥೆ ಅದು. ಸಂವಿಧಾನ ಸಿದ್ಧ ಹರ್ಟ್ ಆಗದಂಗೆ ಹೋಗ್ಬೇಕು. ಯಾಕಂದ್ರೆ ಅದಕ್ಕಾಗಿನ ರಾಜಕೀಯ ಒಂದು ಪ್ರಭಾವ ಅದ್ರ ಮೇಲೆ ಹಾಕಿಕೊಡೋದು ಅಂತ ತಿಳ್ಕೊಂಡು ಸಪ್ರೇಟ್ ಅದಕ್ಕೆ ಇಟ್ಬಿಟ್ಟಿದ್ದಾರೆ ನ್ಯಾಯಾಂಗಕ್ಕೆ. ಅವ್ರು ತಮ್ಮ ನ್ಯಾಯಾಧೀಶರನ್ನ ಚೀಫ್ ಜಸ್ಟಿಸ್ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಎಲ್ಲರೂ ತಾವೇ ಆಯ್ಕೆ ಮಾಡ್ಕೋಬೇಕು. ಅದರಲ್ಲೇ ರಾಜಕಾರಣಿಗಳ ಹಸ್ತಕ್ಷೇಪ ಬರಬಾರ್ದು. ಅದು ರಾಜಕಾರಣಿಗಳು ಶಾಸಕಾಂಗದ ನಡೆಸೋ ರಾಜಕಾರಣಿಗಳು ಅವ್ರ ಹಸ್ತ ಅದ್ರಲ್ಲಿ ಬರಬಾರ್ದು, ಅವ್ರು ದೂರ ಇರಬೇಕಂತಂತೆ ಸಪ್ರೇಟ್ ಇಟ್ಟಂಥದ್ದು. ಆದರೆ ಯಾಕೋ ಏನು ಇತ್ತೀಚೆಗೆ ಸ್ವಲ್ಪ ಕೇಂದ್ರ ಸರ್ಕಾರದ್ದು ಮತ್ತೆ ಅದು ಪ್ರಭಾವ ಬಂದಿಸೊಳಗಾಗಿ ತಪ್ಪು ನಿರ್ಧಾರಗಳು ಅದರಲ್ಲಿ ನಮಗೆ ಎದ್ದು ಕಾಣುವಂಥದ್ದು ಅರಾವಳಿ ಬೆಟ್ಟದ ಸಾಲುಗಳು 4 ರಾಜ್ಯಗಳಲ್ಲಿ ಬರುವಂಥದ್ದು ನಿಮಗೆ ಗೊತ್ತದೆ. ಈಗಾಗಲೇ ನೀವು ತಿಳ್ಕೊಂಡಿದ್ರಿ 100 ಮೀಟರ್ಸ್ ಕೆಳಗಿದ್ದಂಥ ಏನು ಬೆಟ್ಟಗಳಿದ್ದಾವೆ ಅವುಗಳೆಲ್ಲ ನೀವು ಮೈನಿಂಗ್ ಅಂದರೆ ಖನಿಜನ ಖನನ ಮಾಡಬಹುದು ನೀವು ಅಂತ ಪರ್ಮಿಷನ್ ಕೊಟ್ಬಿಟ್ಟದ. ಇದು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಂಥ ಒಂದು ಡೆಫಿನೇಷನನ್ನು ನಮ್ಮ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡದ. ಅದ್ರ ಪ್ರಕಾರ ಅವರಿಗೆ ಅನುಕೂಲ ಮಾಡಿ ಕೊಟ್ಟದ. ಇದರರ್ಥ ಏನಪ್ಪ ಅಂತಂದರೆ ಇವತ್ತು ನಮ್ಮ ಈ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಯಾರ ಸಲುವಾಗಿಯಪ್ಪ ಅಂದ್ರೆ ಅದಾನಿ ಅಂಬಾನಿ ಅಂತ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ದಿಶೆಯಲ್ಲಿ ತೆಗೆದುಕೊಂಡ ನಿರ್ಣಯ ಆಗಿದೆ. ಅದರಿಂದ ಕಾಡು ಹಾಳಾಗಿ ಹೋಗ್ತದೆ, ನಾಡಿಗೆ ಪೆಟ್ಟು ಬೀಳ್ತದೆ, ರೋಗಗಳು ಹೆಚ್ಚಾಗ್ತಾ ಹೋಗುವಂಥ ಪ್ರಸಂಗದ. ಅದರಲ್ಲೂ ಈ ಒಂದು ರಾಜಸ್ಥಾನದಲ್ಲಿ ನಿಮಗೆ ಗೊತ್ತದ, ಈ ಒಂದು ಏನಪ್ಪ ಅಂತಂದ್ರೆ ಉಸುಕಿನ ಪ್ರದೇಶ ಅದು ಒಂದು ವೇಳೆ ಉಳಿದ್ರಪ್ಪ ಅಂತಂದರೆ ಇವೆಲ್ಲ ತೆಗೆದುಬಿಟ್ರೆ ಅರಾವಳಿ. ಯಾಕಂದರೆ ಹೆಚ್ಚು ಕಡಿಮೆ 75-80% ಕಾಡು ಹೋಗಿಬಿಡ್ತದೆ. ಹೋಯ್ತಂದ್ರೆ ಆ ಉಸುಕೆಲ್ಲ ಈ ರಾಜಸ್ಥಾನದಲ್ಲಿ ಬಂದು ಸೇರುವಂಥ
ಎಲ್ಲ ಸಾಧ್ಯತೆಗಳು ಗಾಳಿಗೆ ಬಂದು ಬೀಳೋ ಸಾಧ್ಯತೆಗಳು ಇರುವಂಥ ಅದು ತೆಗೆದಕ್ಕೆ ಅನುಕೂಲ ಮಾಡಿ ಕೊಟ್ಟಂತಹ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಒಪ್ಪಿಬಿಟ್ಟಿತ್ತು. ಅದೇ ಕಾಲಕ್ಕೆ ಸಂಗಾರ್ ಅನ್ನುವಂಥ ಒಬ್ಬ ಅತ್ಯಾಚಾರಿ, ಒಬ್ಬ ಶಾಸಕ ಮಾಜಿ, ಇವತ್ತು ಮಾಜಿ ಅದನ್ನು ಅವತ್ತು ಹಾಲಿ ಇದ್ದಂಥ ವ್ಯಕ್ತಿ 2017ರಲ್ಲಿ ಪಾಪ ಅಪ್ರಾಪ್ತ ಬಾಲಿಕೆ ಮೇಲೆ ಮಾಡಿದಂಥ ದಾಳಿ, ಅತ್ಯಾಚಾರ, ಜೊತೆಗೆ ಅವರ ತಂದೆಯನ್ನ ಜೊತೆಗೆ 203 ಜನರನ್ನು ಕೊಲೆ ಕಾರಣೀಕರ್ತನಾದವಾಗ ಆಜೀವ ಶಿಕ್ಷೆ ಕೊಟ್ಟಿದ್ದನ್ನು ಹೈಕೋರ್ಟ್ ಇದ್ದಿದ್ದು ಅದಕ್ಕೆ ಅವ್ಗೆ ಆರ್ಡರ್ ಅಮಾನತಿಟ್ಟು ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಇವೆರಡೂ ಘಟನೆಯಿಂದ ಜನ ಪೂರ್ತಿಯಾಗಿ ಈ ನ್ಯಾಯಾಂಗದ ಮೇಲೆ ವಿಶ್ವಾಸ ಕಳ್ಕೊಂಡು ಬೀದಿಗಿಳಿಯುವಂಥ ಹೋರಾಟಕ್ಕೆ ಇಳಿಯುವಂಥ ಪ್ರಸಂಗ ಬಂದಾಗ ಸಹಜವಾಗಿ ಎಚ್ಚೆತ್ತುಕೊಂಡಂಥ ಸುಪ್ರೀಂ ಕೋರ್ಟು ಅವುಗಳು ಎರಡಕ್ಕೂ ತಡೆ ತಂದಿದ್ದಾರೆ. ನಿಜವಾಗಿ ಒಳ್ಳೆಯ ಡಿಸಿಷನ್ಗಳು. ಯಾಕೆಂದರೆ ಅತ್ಯಾಚಾರಿಗಳಿಗೆ ಮೆಸೇಜ್ ಹೋಗಬೇಕಾಗಿದೆ. ಇವತ್ತು ಇಂಥವ್ರು ಇದ್ದರೂ ಸಹಿತ, ಯಾವುದೇ ಹಂತದಲ್ಲಿದ್ದರೂ ಸಹಿತ ಅಂಥವ್ರು ಸಹಿತ ಇವತ್ತು ಇವನ್ ಈ ದೇಶದ ಅತ್ಯುನ್ನತ ಇದರಲ್ಲಿ ಸ್ಥಾನದಲ್ಲಿದ್ದರೂ ತಪ್ಪು ಮಾಡಿದ್ರೆ ನ್ಯಾಯದ ಕಟಕಟೆ ಒಳಗೆ ಸಿಕ್ಕರೆ, ನ್ಯಾಯಾಂಗದ ಒಂದು ಅಲ್ಲಿನ ಹಿಡಿತಕ್ಕೆ ಸಿಕ್ಕರೆ ಅವ್ರ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಮೆಸೇಜ್ ಕೊಡಬೇಕಾಗಿತ್ತು. ಅದನ್ನು ಇವತ್ತು ಅಟ್ಲೀಸ್ಟ್ ತಡೆ ಹಾಕಿ ಎರಡಕ್ಕೂ ನಿಲ್ಲಿಸಿದ್ದು ನಿಜವಾಗಿಯೂ ಜನತಂತ್ರ ದೊಡ್ಡ ಗೆಲುವು, ಪ್ರಜಾತಂತ್ರ ದೊಡ್ಡ ಗೆಲುವು ನಾವು ಈ ಸಂದರ್ಭದಾಗ ಯಾವ ಮುಚ್ಚುಮರಿಯಲ್ಲಿ ಹೇಳಬೇಕಾಗ್ಯದ. ಯಾಕಂದ್ರೆ ನಮ್ಮ ನ್ಯಾಯಾಂಗ ಸ್ವಲ್ಪ ತಪ್ಪಿದರೂ ಸಹ ಹೇಳಿದ ತಕ್ಷಣ ತಿದ್ದುಕೊಂಡು ಸರಿಯಾದ ಹಾದಿ ಯಾವುದಪ್ಪ, ಸಂವಿಧಾನ ಪದ್ಧತಿ ಯಾವುದು, ಸಹಜ ನ್ಯಾಯ ಯಾವುದು, ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರಿಂದಾಗೆ ಸಹಜವಾಗಿ ನಮ್ಮ ಕೋರ್ಟ್ಗಳು ಅಥವಾ ನ್ಯಾಯಾಂಗಗಳು ಇವತ್ತು ತಾವು ಪ್ರಾಮಾಣಿಕ ಇದ್ದೀವಪ್ಪ ಅನ್ನೋದನ್ನು ತೋರಿಸ್ಕೊಟ್ಟಂಗೆ ಆಗೋಗ್ಬಿಟ್ಟದು. ಇಲ್ಲಾಂದ್ರೆ ಟೀಕೆಗಳು ನಿಧಾನಕ್ಕೆ ಹೆಚ್ಚಾಗ್ತಾ ನಡೆದಿದ್ದು ಆ ದಿಶೆಯಲ್ಲಿ. ಏನೂ ಇರಲಿ, ಈ ಒಂದು ವಿಷಯವನ್ನು ಕುರಿತಾಗ ಕೆಲವು ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಸಹಜದ ವಿರೋಧ ಪಕ್ಷವಾದ ಲಾಭ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲದ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕಿಂತಲೂ ಇವತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸ್ವಲ್ಪ ನಾವು ಟೀಕೆ ಮಾಡಿದ್ರು ಸಹಿತ ಅದನ್ನು ಸಹನ ಮಾಡೋದಿಲ್ಲಪ್ಪ, ಸತ್ಯದ ಕಡೆ ಹೋಗ್ತದೆ ಅನ್ನುವಂಥ ವಿಶ್ವಾಸ ನ್ಯಾಯಾಂಗದಲ್ಲಿ ಬರೋದರಿಂದಾಗಿ ಮತ್ತಷ್ಟು ವಿಶ್ವಾಸ ಗಟ್ಟಿ ಆಗ್ತಾ ಇದೆ ನ್ಯಾಯಾಂಗದ ಪರವಾಗಿ. ಹೌದಪ್ಪ, ನ್ಯಾಯಾಂಗ ಸ್ವಲ್ಪ ಹೇಳಿದ್ರೆ, ತಿಳಿಸಿ ಹೇಳಿದ್ರೆ ಅಥವಾ ಸತ್ಯವನ್ನು ತೋರಿಸಿದ್ರೆ ಸತ್ಯ ಒಪ್ಪಿಕೊಳ್ತದೆ ಅನ್ನುವಂಥ ಮಾತು ಇವೆರಡೂ ಘಟನೆಗಳಿಂದ ಇವತ್ತು ಪ್ರೂವ್ ಆಗಿದೆ. ಅದಕ್ಕಾಗಿ ನಾವು ಇವತ್ತು ಇನ್ನೂ ಅದು ಸಹಿತ ನಾವು ನಂಬಬೇಕಾಗಿದ್ದು, ಮತ್ತು ಇಲ್ಲಿ ಬದಲಾವಣೆ ಏನಾದರೂ ಆಗ್ತಾಯಿದ್ದಾರೆ, ಸಂವಿಧಾನಕ್ಕೆ ಪೆಟ್ಟು ಕೊಡುವಂಥ ಘಟನೆಗಳಾಗ್ತಾಯಿದ್ದಾರೆ, ಸಂವಿಧಾನವನ್ನು ಮಣ್ಣು ಕೊಡುವಂಥ ಕೆಲಸ ಆಗಿದಾವಿಲ್ಲ. ಹಿಂದೆ ಈ ಒಂದು ಏನಪ್ಪ ತುರ್ತು ಪರಿಸ್ಥಿತಿಯಲ್ಲಿ ಕೆಲಸ ಆಗ್ಯದ. ಇವತ್ತು ಇಂಡೈರೆಕ್ಟಾಗಿ ನಮ್ಮಲ್ಲಿ ಡಿಕ್ಟೇಟರ್ಶಿಪ್ ಬೆಳಿತಾನೆ ಇದೆ. ಜೂಟ್ ಬೋಲೋ ಅನ್ನೋಂಥವ್ರು ಇವತ್ತು ನಾಯಕರಾಗಿ ಜೂಟನ್ನು ಹೇಳುವಂಥ, ಸುಳ್ಳನ್ನು ಹೇಳುವಂಥ ನಾವು ಪ್ರಕರಣ ಸಾಕಷ್ಟು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಅರಾವಳಿ ಬೆಟ್ಟಗಳನ್ನ ಪೂರ್ತಿಯಾಗಿ ಇಲ್ಲದಂಗೆ 80-90% ಬೆಟ್ಟಗಳು ಇಲ್ದಂಗೆ ಮಾಡುವಂಥ ಒಂದು ಹುಚ್ಚ ಸಾಹಸಕ್ಕೆ ನಮ್ಮ ಮೋದಿಯವ್ರ ಸರ್ಕಾರ ಪ್ರಯತ್ನ ಮಾಡಿತ್ತು. ಅದು ಅದಾನಿ ಅಂಥವ್ರಿಗೆ ಅವೆಲ್ಲ ಮೈನಿಂಗ್ ಮಾಡೋದಕ್ಕಾಗಿ ಕಾಡನ್ನೆಲ್ಲ ಕೊಡುವಂಥ, ಒಂದು 100 ಮೀಟರ್ ಆಗಿದ್ದಂಥ ಎಲ್ಲ ಕಾಡನ್ನು ಕೊಡುವಂಥ ಒಂದೇನು ಡಿಸಿಷನ್ ತೊಗೊಂಡಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟು ಒಪ್ಪಿಗೆ ಕೊಟ್ಟಿತ್ತು. ದೊಡ್ಡ ಒಂದು ವೇಳೆ ಅದು ಉಳಿದಿದ್ರೆ ದೊಡ್ಡ ಬ್ಲೆಂಡರ್ ಆಗಿಬಿಡ್ತಾ ಇತ್ತು. ಯಾಕಂದರೆ ಇಡೀ ಈ 4 ರಾಜ್ಯಗಳ ಜನರಿಗೆ ಎಂಥ ಆಘಾತಕಾರಿ ಸುದ್ದಿ ಇತ್ತಂದರೆ ಅವ್ರು ಬದುಕೋದು ಕಷ್ಟ ಇತ್ತು. ಅಂಥ ಪ್ರಸಂಗ ಇತ್ತದು. ಅರಾವಳಿ ಒಂದು ವೇಳೆ ಕಿತ್ತು ಹೋಗಿದ್ರೆ ಪರಿಸ್ಥಿತಿ ಇನ್ನೂ ನಾಜೂಕಾಗ್ತಾ ಇತ್ತು ಅಂತ. ನಮ್ಮಲ್ಲಿ ಅಧಿಕಾರಕ್ಕಾಗಿ ಏನೆಲ್ಲ ಮಾಡಬಲ್ಲರು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಯಾಕಂದರೆ ಕೇವಲ ಗೆಲ್ಲೋದಕ್ಕಾಗಿ ದುಡ್ಡು ಬೇಕು, ಇವರಿಗೆ ಪಾರ್ಟಿ ಫಂಡ್ ಬೇಕು, ಅದಕ್ಕೆ ಏನು ಬೇಕಾದ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋದಕ್ಕೆ ಕಳೆದ 11 ವರ್ಷಗಳ ಕಾರ್ಪೊರೇಟ್ ಮಯ ಮಾಡಿದ್ದು ಒಂದು ಸಾಕ್ಷಿ. ಆದರೆ ಈ ಅರಾವಳಿ ಬೆಟ್ಟಗಳನ್ನು ಕೊಟ್ಟುಬಿಡುವಂಥದ್ದು, 4 ರಾಜ್ಯಗಳಲ್ಲಿರುತ್ತಂಥ ಬೆಟ್ಟಗಳನ್ನು ಇಲ್ಲದಂಗೆ ಮಾಡುವಂಥ ಒಂದು ಏನು ಹುಚ್ಚು ಸಾಹಸೋ, ದುಷ್ಟು ಸಾಹಸೋ, ಅಥವಾ ಪಾರ್ಟಿ ಫಂಡ್ ಹೊಡ್ಕೋಬೇಕು ಅನ್ನುವಂಥ ಕುತಂತ್ರವು ಒಟ್ಟಾರೆಯಾಗಿ ಅದಕ್ಕೆ ಈಗ ನಮ್ಮ ಸುಪ್ರೀಂ ಕೋರ್ಟ್ ತಡೆ ನೀಡುವ ಜೊತೆಗೆ ಶಂಗಾರ್ ಅಂತ ಒಬ್ಬ ಅತ್ಯಾಚಾರಿಗೆ, ಅಂಥ ಒಬ್ಬ ಮನೋಸ್ಥಿತಿಯವರಿಗೆ ಎಚ್ಚರಿಕೆ ಕೊಟ್ಟದ. ನೀವು ಯಾರೋ ಇಂಥ ಸ್ಥಳದಲ್ಲಿದ್ದರೂ ನಾವು ನಿಮ್ಮನ್ನು ಬಿಡೋ ಹಾಗಿಲ್ಲಪ್ಪ, ನಮ್ಮ ಕಾನೂನು ಮುಂದೆ ನೀವೆಲ್ಲರೂ ಬಿಗ್ ಜೀರೋ. ಇವತ್ತು ನಿಜವಾಗಿ ಗೆದ್ದಿದ್ದು ಯಾರಾದ್ರೆ ಅಂಬೇಡ್ಕರ್ ಅವರು, ಗಾಂಧಿಯವರು, ನ್ಯಾಯವಾದಿಗಳು ಇವತ್ತು ಗೆದ್ದಿದ್ದಂಥ ಸಂದರ್ಭ ಹೇಳಬೇಕಾಗಿದೆ. ಜನರು ಇನ್ನು ಎಚ್ಚರಗೊಳ್ಬೇಕಾಗಿದೆ. ಪ್ರತಿಯೊಂದರ ಬದಲಾಗಿ ಯಾರು ಯೋಗ್ಯರು, ಯಾರು ಅಯೋಗ್ಯರು ಅನ್ನೋದು ಗುರುತ ಮಾಡುವಂಥ ಒಂದು ದೊಡ್ಡ ಸಾಹಸವನ್ನು ಜನಸಾಮಾನ್ಯರು ಮಾಡಬೇಕಾಗ್ಯದ. ಆ ಕೆಲಸ ಮಾಡದೆ ಹೋದ್ರೆ ಇಂಥ ಅವಘಡಗಳಾಗ್ತಾ ಇರ್ತಾವೆ. ನಾವು ಈ ಎಲ್ಲ ದಿಶೆಯಲ್ಲಿ ಒಂದು ಮಾತನ್ನು ಕೂಡ ಹೇಳಬೇಕಾಗಿದೆ. ಮತದಾರ ಅನ್ನುವಂಥವ್ರು ಭಾಳ ಎಚ್ಚರಗೊಳ್ಬೇಕಾಗಿದೆ. ಮತದಾರ ಒಬ್ಬ ಮಾತ್ರ ಬುದ್ಧಿವಂತ ಆದ್ರೆ, ತಿಳುವಳಿಕೆ ಆದ್ರೆ, ಪ್ರಜ್ಞಾವಂತ ಆದ್ರೆ ಈ ದೇಶದ ವ್ಯವಸ್ಥೆ ಬದಲು ಮಾಡಲಿಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ಯಾರಿಂದಲೂ ಇದು ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಇನ್ನಷ್ಟು ಕೆಟ್ಟದಿಂದ ಕೆಟ್ಟದಾಗ್ತಾ ಹೋಗ್ತದೆ ವಿನ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ ಮಾತ್ರ ಮತ್ತೊಮ್ಮೆ ಜ್ಞಾಪಿಸ್ತಾ, ಒಟ್ಟು ಏನಾದರೂ ಆಗಲಿ ನಮ್ಮ ನ್ಯಾಯಾಂಗದ ಬಗ್ಗೆ ನಮಗೆ ಇವತ್ತೆಲ್ಲರಿಗೂ ಖುಷಿಯಾಗ್ಯದ. ಶಂಕರ್ಗೆ ಮತ್ತೆ ಜೈಲಿಗಟ್ಟಿದ್ದು, ಜೊತೆಗೆ ಅರಾವಳಿ ಇನ್ನೊಂದು ನೆಕ್ಸ್ಟ್ ಇದು ಏನೋ ಡೇಟ್ ಕೊಟ್ಟು ಇನ್ನೊಂದು ಚರ್ಚೆ ಮಾಡೋದಕ್ಕೆ ಹಚ್ಚಿದ್ದು. ಇವೆರಡೂ ಪ್ರಜಾಪ್ರಭುತ್ವಕ್ಕೆ ಅದರ ನ್ಯಾಯಾಂಗದ ಒಂದು ಶ್ರೇಷ್ಠತೆ ಸಾಕ್ಷಿ ಅಂತ ಹೇಳ್ತಾ, ಆದಷ್ಟು ಇಂಥ ತಪ್ಪುಗಳಾಗದ ಸತ್ಯ ಹೊರಗೆ ಬರಲಿ.
ಮತ್ತು ಅತ್ಯಾಚಾರಿಗಳಿಗೆ, ಅನಾಚಾರಿಗಳಿಗೆ, ಕಾಲನಾಶ ಅವರಿಗೆ, ಹಾಳು ಮಾಡುವವರಿಗೆ ಶಿಕ್ಷೆ ಆಗಲಿ. ಯಾಕಂದ್ರೆ ಶಿಕ್ಷೆ ಆಗದೆ ಬಿಡುವ ಜನ ಅಲ್ಲ ಅನ್ನೋದು ಗೊತ್ತಿರುವಂಥ ಪ್ರಸಂಗ. ಏನೂ ಆಗಲಿ, ಶಿಕ್ಷೆ ಆಗಿದ್ದು ಅದು ತಿಳಿದ್ರೆ ಇವತ್ತು ಅದು ಮುಖ್ಯದ. ಅರಾವಳಿ ಬೆಟ್ಟಗಳು ಉಳಿಸ್ಕೊಳ್ಳೋದು ಇವತ್ತು ನಮ್ಮ ಆಧಿಕಾರಿದಾಗ. ಅದೇ ಕಾರಣಕ್ಕೆ ನಮ್ಮ ಹೆಣ್ಣು ಮಕ್ಕಳು ತಾವು ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಇನ್ನಷ್ಟು ಸ್ವತಂತ್ರ ಆಗಿರಲಿ, ಜೊತೆಗೆ ಇಂಥ ಘಟನೆಗಳು ಆಗದೇ ಇರಲಿ. ಸಂಘರ್ಷ ಅಂತ ವ್ಯಕ್ತಿಗಳಿಗೆ ಶಿಕ್ಷೆ ಆಗೋದ್ರಿಂದ ನಿಜವಾಗಿಯೂ ಸಮಾಜದಲ್ಲಿ ಭಯ ಹುಟ್ಟೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಏನೋ ಆಗಲಿ ನಮ್ಮ ಈ ರಾಜಕೀಯ ಪ್ರಭಾವಕ್ಕೆ ಒಳಗಾಗದ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ನಿರ್ಧಾರ ಕೊಟ್ಟಿದ್ದು ನಿಶ್ಚಿತವಾಗಿಯೂ ನಾವೆಲ್ಲರೂ ಖುಷಿ ಪಡುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H60 ನ್ಯೂಸ್ ಅಂತ ತಿಳಿಸಿದ್ದಾರೆ. ಸತ್ಯಕ್ಕಾಗಿರಲಿ. ವಂದನೆಗಳು.